ವಿರುದ್ಧವಾಗಿ ಮಹಾಬಲಶಾಲಿಯೇ. ನನ್ನ ಸಹೋದರನನ್ನ ವಧೆ ಮಾಡಿದವನು ಇನ್ನೂ ಜೀವಂತವಾಗಿಯೇ ಇದ್ದಾನೆ. ವಿಷ್ಣುವನ್ನು ಎದುರಿಸಬೇಕಾದರೆ ಬ್ರಹ್ಮದೇವನಿಗೆ ತಪಸ್ಸು ದೇವಾಯ ನಮಃ. ಎದ್ದೇಳು ಹಿರಣ್ಯಕಶ್ಯಪ, ಕೇಳು, ಏನು ಬರಬೇಕೆಂದು ಇಚ್ಛಿಸುವೆ? ಎಲ್ಲವೋ ಹೇ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರವನ್ನು ನೀಡಿ ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೆಂದರಾದ ನನ್ನ ಕೆಣಕಿದ ಅದೋನ್ಮಸ್ತ ದುರುಳ ದುಷ್ಟ ಭೂತನೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರೆಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ನರಿ ಯಾರು, ಹಾಗೆ ಸಿಂಹ ಯಾರೆಂದು. ಯಾರು ಉಪಸ್ಥಿತರಿರುವುದಿಲ್ಲವೋ ಅವರನ್ನ ಮಾತ್ರ ಕರೆಯೋದಲ್ಲವೇ? ನೀವು ಯಾರನ್ನ ಕರೆಯುತ್ತಿದ್ದೀರೋ ಅವರು ಸರ್ವೋಪರಿಯಾದವರು, ಸರ್ವತ್ರರು, ಸರ್ವವ್ಯಾಪಿಯವರು. ಅವರು ಇಲ್ಲಿರುವ ಈ ಸಭೆಯಲ್ಲಿ ಪ್ರತಿಯೊಂದು ಜೀವಿ, ಪ್ರಾಣಿ ಅಷ್ಟೇ ಅಲ್ಲದೆ ನಿರ್ಜೀವ ವಸ್ತುಗಳಲ್ಲಿ ಉಪಸ್ಥಿತರಿದ್ದಾರೆ. ಬಚ್ಚು ಬಾಯಿ ಮಠಾಂಧ, ಮೂರ್ಖರ ಹಾಗೆ ಬಾಯಿಗೆ ಬಂದದ್ದನ್ನ ಹೇಳುತ್ತಿರುವೆ. ತೋರಿಸು, ಎಲ್ಲಿದ್ದಾನೆ ಅವನು? ನನಗಂತೂ ಅವನು ಎಲ್ಲೂ ಕಾಣುತ್ತಿಲ್ಲವಲ್ಲ. ಅಲ್ಲಾದ ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ?